ಕಡಲು ಕೊರೆತದ ಸಮಸ್ಯೆಯನ್ನು ಸಹ ಕರಾವಳಿ ಭಾಗದಲ್ಲಿ ಸುಮಾರು ಏನು ಕರ್ನಾಟಕದ್ದು 326 ಕಿಲೋಮೀಟರ್ನಷ್ಟು ದೀರ್ಘವಾದಂತಹ ಕಡಲು ತೀರ ಇದೆ. ಇಲ್ಲಿ ಸುಮಾರು ಕಡೆ ಕಡಲು ಕೊರತೆಯಿಂದನೂ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈಗ ಕೆಲವು ಯೋಜನೆಗಳಲ್ಲಿ ಈಗಾಗಲೇ ಕೆಲವು ಭಾಗದಲ್ಲಿ ಕಡಲು ಕೊರೆತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಕೆಲಸಗಳು ಪ್ರಯೋಜನ ಆಗಿದೆ. ಇನ್ನು ಕೆಲವು ಕೆಲಸಗಳು ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೇನೆ, ಅದು ಪ್ರಯೋಜನ ಆಗಿಲ್ಲ. ಯಾಕೆಂದರೆ ವಿನ್ಯಾಸ ಅಂದರೆ ಡಿಸೈನ್ ಮಾಡುವಾಗ ಸರಿಯಾಗಿ ಯೋಚನೆ ಮಾಡಿ ಡಿಸೈನ್ ಮಾಡದೆ ಏನೋ ಕೆಲಸ ಮಾಡಿ ಇವತ್ತು ಇವರು ಕಡಲು ಕೊರೆತಕ್ಕೆ ತಡೆಗಟ್ಟುವ ಗೋಡೆ ಏನು ಕಟ್ಟಿದ್ದಾರೆ ಅದೇ ಕೊರೆತಕ್ಕೆ ಒಳಗಾಗಿರುವಂಥದ್ದು ನೋಡಿದ್ದೇನೆ. ಆದರೆ ಕೆಲವು ಕಡೆ ಖಂಡಿತವಾಗಿ ಅದು ಉಪಯೋಗನೂ ಸಹ ಆಗಿದೆ. ಈಗ ಮಾನ್ಯ ಸ್ಪೀಕರ್ ಅವರು ಇತ್ತೀಚೆಗೆ ಒಂದು ಸಭೆಯನ್ನು ಮಾಡಿ ಎಲ್ಲಿ ಜಾಸ್ತಿ ಈ ಕಡಲು ಕೊರೆತದ ಬಾಧಿತ ಪ್ರದೇಶ ಇದೆ ಅಂಥ ಕಡೆ ತಡೆಗೋಡೆ ಮತ್ತು ಇತರೆ ನಿರ್ಮಾಣ ಕೆಲಸಕ್ಕೆ ಒಂದು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆಲಸವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಸರ್ಕಾರ ಅದರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತದೆ. ಇದು ಕರಾವಳಿ ಭಾಗದಲ್ಲಿ ಸ್ವಲ್ಪ ಮೊದಲಿನಿಂದಲೂ ಸಹ ಇರತಕ್ಕಂಥ ಸಮಸ್ಯೆ. ಆಗಾಗ ಸ್ವಲ್ಪ ಕೆಲಸಗಳು ಆಗಿದ್ದಾವೆ, ಆದರೆ ಇನ್ನೂ ಕೆಲವು ಭಾಗದಲ್ಲಿ ಉಳ್ಕೊಂಡಿದೆ. ಅದರ ಕಡೆಗೆ ಸರ್ಕಾರ ಖಂಡಿತವಾಗಿ ಗಮನ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.